ಧನು ಅವರೇ, ಪ್ರಜ್ಞಾ ಅವರೇ, ವೆಲ್ಕಮ್. ಥ್ಯಾಂಕ್ ಯು. ಪ್ರಜ್ಞಾ ಅವರೇ, ಈ ಮುಖ ನೋಡ್ತಾ ಇದ್ರೆ ಯಾವ ಕೆಲಸ ಮಾಡಿರ್ಬೋದು ಅಂತ ನನಗೆ ಕನ್ಫ್ಯೂಷನ್ ಇದೆ. ಸೊ ಡೈರೆಕ್ಟ್ ಆಗಿ ಅದೇನ್ ಕೆಲಸ ಮಾಡಿದ್ದಾರೆ ಅಂತ ನೋಡೋಣ. ವಿಟಿ ಪ್ಲೀಸ್. ಅಣ್ಣ, ಸರಿಗಮಪ ಇಲ್ಲೇ ನಾನು ಶೂಟ್ ಆಗೋದು? ಇಲ್ಲೇ ಶೂಟ್ ಆಗೋದು. ನೀವು ಯಾರು ಬರೋದಕ್ಕೆ? ಅಲ್ಲ, ನಾವು ಇಲ್ಲಿ ವರ್ಕಿಗೆ ಅಂತ ಬಂದ್ವಿ. ಹಾಂ, ಬನ್ನಿ. ಹಲೋ, ನಮಸ್ಕಾರ. ನಾನಿವತ್ತು ಕಂಠೀರವ ಸ್ಟುಡಿಯೋಗೆ ಯಾಕೆ ಬಂದೆ ಅಂದರೆ, ಜೋಡಿ ನಂಬರ್ 1 1 ಡೇ ವರ್ಕ್ ಅಂತೇಳಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಜಿ ಕನ್ನಡದ ಸಾರೆಗಮಪ ಲಿಟ್ಲ್ ಚಾಂಪ್ಸ್ ಶೂಟ್ ನಡೀತಿದೆ. ಅಲ್ಲಿ ಪ್ರೊಡಕ್ಷನ್ ಬಾಯ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 1 ಡೇ ಆತ್ಮತೃಪ್ತಿಯಿಂದ ಕೆಲಸ ಮಾಡಬೇಕು. ಬನ್ನಿ ಕೆಲಸ ಕೇಳೋಣ. ಪ್ರೊಡಕ್ಷನ್ ಕೆಲಸ ಅಂದರೆ ಕೆಲವರು ಅಂದ್ಕೊಂಡಿರ್ತಾರೆ ತುಂಬ ಈಸಿ, ಬರೀ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಆ ಥರ ಅಂದ್ಕೊಂಡಿರ್ತಾರೆ. ಕೆಲಸ ಮಾಡಿದವ್ರಿಗೆ ಅದರದ್ದು ಏನು ಕಷ್ಟ ಅಂತ ಗೊತ್ತಿರುತ್ತೆ. ಏನು ಕೆಲಸ ಮಾಡಬೇಕು? ಇಲ್ಲ, ಸೋಪನ ಅಲ್ಲಿ ಹಾಕಿ ಅದು ಪೊಡಿ ಮತ್ತು ರೆಡಿ ಮಾಡಿ ಇಲ್ಲೆಲ್ಲ ಫುಲ್ ಕ್ಲೀನ್ ಆಗಬೇಕು. ಓಕೆ, ಈಗ ನೋಡಿ ಬರ್ತಿಲ್ಲ ಅಲ್ಲಿ. ಹಾಂ, ಶೂಟಿಂಗ್ ಇದ್ದಾಗೆ 4 ಗಂಟೆಗೆ ಎದ್ದೇಳ್ತೀವಿ ನಾವು. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬರೋತ್ತಿಗೆ ಇಲ್ಲಿ 5 ಗಂಟೆ ಅನ್ನೋದಕ್ಕೆ ಇರಬೇಕು. 5-5:30 ಅಂತ ಇಲ್ಲಿ ಇರಬೇಕು. ಬೆಂಗಳೂರಿಗೆ ಫಸ್ಟ್ ಬರಬೇಕಾದ್ರೆ ಈ ಪ್ರೊಡಕ್ಷನ್ ಬಾಯ್ ಆಗಿ ವರ್ಕ್ ಸಿಕ್ಕಿತ್ತು ನನಗೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಕೆಲಸ ಖಾಲಿತ್ತು, ಹಾಗಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಂಡೆ. ಸರ್, ಎಳ್ನೀರು ತಗೊಳ್ಳಿ, ಚೆನ್ನಾಗಾಡಿ ಹೇಳ್ತಾರೆ. ನಮ್ಗೆ ಊಟ ಮಾಡೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಸಿಗಲ್ಲ. ಫ್ರೀ ಇದ್ದಾಗ ಗ್ಯಾಪ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶೂಟಿಂಗ್ ನಿಲ್ಲೋ ಆಗಿಲ್ಲ, ಖಂಡಿತ ಇಲ್ಲ. ಶೂಟಿಂಗು ಮುಗೀತು, ನನ್ನ ಕೆಲಸನೂ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡೋದಿದೆ. ಅದೇ ಬೆಳಿಗ್ಗೆ ಬಂದಿದ್ದು ನಾನು. ಇವತ್ತಿದ್ದು ಕೆಲಸ ಆಯಿತು, ಶೂಟಿಂಗ್ ಎಲ್ಲ ಮುಗೀತಲ್ಲ, ಪೇಮೆಂಟ್ ಇದು ಅಂತ ಎಲ್ಲ ಆಯ್ತು. ಚೆನ್ನಾಗಾಯ್ತು, ಖುಷಿ ಆಯಿತು. ನಾನಂತೂ ಖುಷಿ ಪಟ್ಟೆ ತುಂಬ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.